ಹೆಲೋ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನೆಲ್. ಸಾವಿರಾರು ವರ್ಷಗಳ ಹಿಂದೆ ರಂಭ ಮತ್ತು ಮಹಿಷಿ ಎಂಬ ದಂಪತಿಗಳಿಗೆ ಮಹಿಷಾಸುರನೆಂಬ ರಾಕ್ಷಸನ ಜನನವಾಗುತ್ತದೆ. ಅವನ ಅರ್ಧ ದೇಹವು ಎಮ್ಮೆಯದಾಗಿದ್ದು ಇನ್ನರ್ಧದಷ್ಟು ದೇಹವು ರಾಕ್ಷಸನಂತಿರುತ್ತದೆ. ಹಲವು ವರ್ಷಗಳ ಕಾಲ ಮಹಿಷಾಸುರ ಬ್ರಹ್ಮದೇವನನ್ನ ಕುರಿತು ತಪಸ್ಸನ್ನು ಮಾಡ್ತಾನೆ. ಮಹಿಷಾಸುರನ ತಪಸ್ಸಿಗೆ ಮೆಚ್ಚಿದ ಬ್ರಹ್ಮದೇವ ಕೊನೆಗೂ ಮಹಿಷಾಸುರನ ಮುಂದೆ ಪ್ರತ್ಯಕ್ಷನಾಗುತ್ತಾನೆ. ಬ್ರಹ್ಮದೇವನನ್ನ ಕಂಡ ಮಹಿಷಾಸುರನಿಗೆ ಬಹಳ ಸಂತೋಷವಾಗುತ್ತದೆ. ಮಹಿಷಾಸುರನು ಬ್ರಹ್ಮನ ಬಳಿ ತನಗೆ ಯಾರಿಂದಲೂ ಸಾವು ಬಾರದಂತೆ ತಾನು ಎಂದಿಗೂ ದೀರ್ಘಾಯುಷಿಯಾಗಿ ಉಳಿಯುವಂತೆ ಒಂದು ವರವನ್ನು ಕೇಳುತ್ತಾನೆ. ಅದಕ್ಕೆ ಬ್ರಹ್ಮದೇವ ನಿರಾಕರಿಸಿ ಅದರ ಬದಲು ಬೇರೆ ವರವನ್ನು ಕೇಳುವಂತೆ ಹೇಳುತ್ತಾನೆ. ಆಗ ಮಹಿಷಾಸುರನು ತನಗೆ ಸಾವು ಒಂದು ಹೆಣ್ಣಿಂದ ಮಾತ್ರ ಬರುವಂತಹ ವರವನ್ನು ಕೇಳುತ್ತಾನೆ. ಬ್ರಹ್ಮದೇವನಿಂದ ವರವನ್ನು ಪಡೆದ ನಂತರ ಮಹಿಷಾಸುರನು ಅತ್ಯಂತ ಬಲಶಾಲಿಯಾಗಿ 3 ಲೋಕಗಳಲ್ಲಿ ತನ್ನ ಸಾರ್ವಭೌಮತ್ವವನ್ನು ಸ್ಥಾಪಿಸಿದನು. ಇದರಿಂದ ದೇವತೆಗಳು ಪಡಬಾರದ ಕಷ್ಟಗಳನ್ನು ಪಟ್ಟರು ಹಾಗೂ ಲೋಕದ ಜನರೆಲ್ಲ ಮಹಿಷಾಸುರನ ಅತ್ಯಾಚಾರದಿಂದ ಬಳಲಿ ಬೆಂಡಾಗಿದ್ದರು. ಕೊನೆಗೆ ಎಲ್ಲ ದೇವತೆಗಳು ತ್ರಿಮೂರ್ತಿಗಳ ಬಳಿ ತೆರಳಿ ವಾಸ್ತವದ ಸ್ಥಿತಿ ವಿವರಿಸಿದರು. ತ್ರಿಮೂರ್ತಿಗಳು ತಮ್ಮೆಲ್ಲ ಶಕ್ತಿಯನ್ನು ಒಂದೆಡೆ ಧಾರೆ ಎರೆದರು. ಈ ಶಕ್ತಿಯಿಂದ ಅತ್ಯಂತ ಭಯಂಕರ ಮತ್ತು ಬೆಚ್ಚಿ ಬೀಳಿಸುವಂತಹ ಶಕ್ತಿ ದೇವಿಯೊಬ್ಬಳು ಪ್ರತ್ಯಕ್ಷಳಾದಳು. ಅವಳೇ ಮಹಾಕಾಳಿ. ಹೀಗೆ ಪ್ರತ್ಯಕ್ಷಳಾದ ಮಹಾಕಾಳಿಯು ಹೂಂಕರಿಸುತ್ತಾ ಮಹಿಷಾಸುರನ ಬಳಿ ತೆರಳಿ ಭೀಕರ ಯುದ್ಧ ಮಾಡತೊಡಗಿದಳು. ಅತ್ಯಂತ ಬಲಶಾಲಿಯಾಗಿದ್ದ ಮಹಿಷಾಸುರನು ಸಾಕಷ್ಟು ಪ್ರತಿರೋಧವನ್ನು ಒಡ್ಡಿದನು. ಹೀಗೆ 9 ದಿನಗಳ ಕಾಲ ಯುದ್ಧ ನಡೆದು ಕೊನೆಗೆ ಮಹಾಕಾಳಿಯು 10ನೆಯ ದಿನ ಮಹಿಷಾಸುರನನ್ನು ವಧಿಸಿದಳು. ಮಹಿಷಾಸುರನ ಮರಣದಿಂದಾಗಿ ದೇವಿಯ ಹೆಸರು ಮಹಿಷಾಸುರ ಮರ್ದಿನಿಯಾಗುತ್ತದೆ. ಆದ ಕಾರಣ ನಾವು ನವರಾತ್ರಿ ಹಬ್ಬವನ್ನು 9 ದಿನಗಳ ಕಾಲ ಆಚರಿಸುತ್ತೇವೆ. 9 ದಿನದ ಕಾಳಗದ ನಂತರ 10ನೆಯ ದಿನವನ್ನು ವಿಜಯದಶಮಿ ಎಂದು ಕರೆಯಲಾಗುತ್ತದೆ. ಈ ಮಹಾಯುದ್ಧವು 9 ದಿನಗಳ ಕಾಲ ಚಾಮುಂಡಿ ಬೆಟ್ಟದ ಮೇಲೆ ಜರುಗಿತೆಂಬ ಪ್ರತೀತಿ ಕೂಡ ಇದೆ. ಹೀಗಾಗಿ ದೇವಿಯು ತದನಂತರ ಈ ಬೆಟ್ಟವನ್ನೇ ಆಯ್ಕೆ ಮಾಡಿ ಅಲ್ಲಿ ಶಾಶ್ವತವಾಗಿ ನೆಲೆಸಿದಳು ಎನ್ನುತ್ತದೆ ಇಲ್ಲಿನ ಸ್ಥಳ ಪುರಾಣಗಳು. ಇನ್ನು ಮಹಿಷನು ಈ ಸ್ಥಳದಲ್ಲಿಯೇ ತನ್ನ ಸಾಮ್ರಾಜ್ಯವನ್ನು ಹೊಂದಿದ್ದನು ಹಾಗೂ ಅದು ಮಹಿಷನ ಊರು ಅಂತ ಕರೆಯಲ್ಪಡುತ್ತಿತ್ತು. ಈ ಶಬ್ದವೇ ಕ್ರಮೇಣವಾಗಿ ಮಹಿಷೂರು, ತದನಂತರ ಮೈಸೂರು ಎಂದಾಯಿತು. ನಾಡಿನ ಸಮಸ್ತ ಜನತೆಗೆ ದಸರಾ ಹಬ್ಬದ ಶುಭಾಶಯಗಳು. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ಮೂನ್ಲೈಟ್ ಸ್ಟೋರೀಸ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.